ನಮಸ್ಕಾರ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಅಡುಗೆಗಳ ಚಾನಲ್ನ ವೀಕ್ಷಿಸುತ್ತಿರೋ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಮಳೆಗಾಲದ ಸಮಯದಲ್ಲಿ ಶೀತ, ನೆಗಡಿ, ಕೆಮ್ಮು, ಜ್ವರ ಆದಾಗ ಈ ಒಂದು ಮೆಣಸು ಕಡುಬನ್ನ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡ್ತಾರೆ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಮೊದಲಿಗೆ ಒಂದು ಜಾರಿಗೆ ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ, ಒಂದು 4 ಚಮಚದಷ್ಟು ಪುಟಾಣಿ ಅಥವಾ ಹುರಿಗಡ್ಲೆ ಅಂತ ಹೇಳ್ತಾರೆ, 2 ಚಮಚದಷ್ಟು ಮೆಣಸು, 5 ಲವಂಗ, 2 ಏಲಕ್ಕಿ ಮತ್ತು 2 ರಿಂದ 3 ಚಮಚದಷ್ಟು ಒಣ ಶುಂಠಿ ಪುಡಿ ಇವಿಷ್ಟನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಇದಾದ ನಂತರ ಇದಕ್ಕೆ ಬೆಲ್ಲ ಹಾಕ್ಕೊಳ್ಬೇಕು. ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ಕೊಂಡೇನಿ. ನಿಮಗೆ ಹೆಚ್ಚು ಕಡಿಮೆ ಸಿಹಿ ಬೇಕಂದರೆ ಹೆಚ್ಚು ಕಡಿಮೆನೂ ಹಾಕ್ಕೋಬೋದು. ಮೆಣಸು ನಾನು ದೊಡ್ಡ 2 ಚಮಚದಷ್ಟು ಹಾಕೀನಿ. ಅದು ಒಂದು ಸ್ವಲ್ಪನೂ ಖಾರ ಅನಿಸಿರಂಗಿಲ್ಲ. ಈ ಒಂದು ರೆಸಿಪಿ ಒಳಗೆ ಅಷ್ಟು ಟೇಸ್ಟಿಯಾಗಿರ್ತದೆ ನೋಡಿರಿ. ಮೆಣಸು ಮತ್ತು ಲವಂಗ, ಶುಂಠಿ ಇವೆಲ್ಲ ನೆಗಡಿ, ಕೆಮ್ಮು, ಜ್ವರದಿದ್ದಾಗ ಒಂದು ಒಳ್ಳೆ ಆಯುರ್ವೇದಿಕವಾಗಿ ಕೆಲಸ ಮಾಡ್ತವೆ. ಗೋಧಿ ಹಿಟ್ಟು ಮಾಮೂಲಿಯಾಗಿ ಚಪಾತಿಗೆ ಹಿಟ್ಟು ಕಲಿಸ್ಕೊಳ್ತಿರಲ್ಲ, ಆ ಥರ ಹಿಟ್ಟು ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ರಿ. ಹಿಟ್ಟು ಕಲಿಸೋದು ನೀವು ಮಾಮೂಲಿಯಾಗಿ ಚಪಾತಿ ಮಾಡ್ತೀವಲ್ಲ ಅದೇ ಥರ ಇರೋದಕ್ಕೆ ನಾನು ವಿಡಿಯೋ ಮಾಡಿ ತೋರಿಸಿಲ್ಲ. ಒಮ್ಮಕ್ಳು ನಾನು ಹಿಟ್ಟು ತೊಗೊಂಡಿನಿ. ಇದನ್ನು ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಸಣ್ಣ ಸಣ್ಣ ಪುರಿ ಸೈಜ್ನೊಳಗೆ ಲಟ್ಟಿಸ್ಕೋಬೇಕು. ಎಲೆ ಥರ ಮಾಡ್ಕೊಳ್ರಿ. ಗೋಧಿ ಹಿಟ್ಟು ತೊಗೋಬೇಕು, ಮೈದಾ ಹಿಟ್ಟು ತೊಗೋಬಾರ್ದು. ಮೈದಾ ಹಿಟ್ಟಿನ ಸ್ವಲ್ಪ ಜಿಗಿ ಅಂತ ಅನ್ನಿಸ್ತವೆ. ಗೋಧಿ ಹಿಟ್ಟಾದ್ರೂ ಆರೋಗ್ಯ ದೃಷ್ಟಿಯಿಂದನೂ ಆಯ್ತು ಮತ್ತು ತಿನ್ನೋದಕ್ಕೂ ಬಾಯಿಗೆ ರುಚಿ ಅಂತ ಅನ್ನಿಸ್ತವೆ. ಈಗ ಇಷ್ಟು ಸೈಜ್ನೊಳಗೆ ಪೂರಿ ಸೈಜ್ನೊಳಗೆ ನಾವು ಎಲೆ ಮಾಡಿಕೊಂಡು ಅದರೊಳಗೆ ನಾವೇನಿದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಒಂದು 2 ಚಮಚದಷ್ಟು ಅಂದಾಜು 2 ಚಮಚದಷ್ಟು ಹಾಕ್ಕೊಳ್ರಿ. ಹಾಕ್ಕೊಂಡು ನಾನಿಲ್ಲಿ ತ್ರಿಕೋನ ಶೇಪ್ನೊಳಗೆ ಇದನ್ನ ಈ ಥರ ಮಾಡ್ಕೊಳ್ತೀನಿ. ಎರಡು ಅಂಚನ್ನು ಕೂಡಿಸ್ಕೊಂಡು ಒತ್ತಬೇಕು. ಅಥವಾ ನೀವು ರೌಂಡಾಗಿನೂ ಮಾಡ್ಕೋಬೋದು, ಅಥವಾ ನೀವು 4 ಮಡಕಿ ಮಡಚಿನೂ ಸಹಿತ ಮಾಡ್ಕೋಬೋದು. ಇದು ಎಣ್ಣೆ ಒಳಗೇನು ಕರಿಯೋದಲ್ಲ ಏನಲ್ಲ, ಹೀಗಾಗಿ ಪುಡಿ ಎಲ್ಲ ಹೊರಗೆ ಬರೋದಿಲ್ಲ. ಇದು ಹಂಗೆ ಸ್ಟೀಮ್ ಮಾಡೋದಲ್ಲ, ಹೀಗಾಗಿ ಏನೂ ತೊಂದರೆ ಇಲ್ಲ. ಆದರೂ ಅಂಚನ ಸರಿಯಾಗಿ ಒತ್ತಕೊಳ್ರಿ. ಸ್ವಲ್ಪ ಹಾಲಾಗಲಿ ಅಥವಾ ನೀರಾಗಲಿ ಹಚ್ಚಿ ಒತ್ತಕ್ಕಿದ್ರೆ ಇನ್ನೂ ಚೆಂದಾಗಿ ಗಟ್ಟಿಗೆ ಅಂಟ್ಕೊಳ್ತಾವೆ. ಈಗ ನಾನು ನೋಡ್ರಿ ಈ ಥರ ತ್ರಿಕೋನ ಶೇಪ್ನೊಳಗೆ ಈ ಥರ 2 ಅಂಚನ್ನು ಕೂಡಿಸ್ಕೊಂಡು ರೆಡಿ ಮಾಡ್ಕೊಂಡಿನಿ. ನಿಮ್ಗೆ ಇದೇ ಥರ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಶೇಪ್ನೊಳಗೆ ಬೇಕು ಆ ಥರ ಶೇಪ್ನೊಳಗೆ ಈ ಕಡುಬನ್ನು ಮಾಡಿಕೊಂಡು ಇಡ್ಲಿ ಥರ ಹಬೆ ಒಳಗನ ಬೇಯಿಸ್ಕೊಳ್ಬೇಕಾಗ್ತೈತಿ. ಈ ಜ್ವರ, ನೆಗಡಿ, ಕೆಮ್ಮು ಬಂದಾಗ ನಾಲ್ಗೆ ರುಚಿ ಕೆಟ್ಟಿರ್ತದಲ್ಲ, ಆ ಟೈಮ್ನೊಳಗೆ ಈ ಥರ ಒಂದು ಮಾಡಿಕೊಂಡು ತಿಂದಾಗ ನಾಲ್ಗೆಗೂ ರುಚಿ ಅನ್ನಿಸ್ತೈತಿ. ಮತ್ತು ಆರೋಗ್ಯ ದೃಷ್ಟಿಯಿಂದನೂ ಈ ಒಂದು ಶುಂಠಿ ಮೆಣಸು ಕಡುಬು ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೆಯದಂತ ಹೇಳ್ತೀನಿ. ಇದು ಭಾಳ ಹಳೆ ಕಾಲದ ರೆಸಿಪಿ, ಅಜ್ಜಿ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಮನೆಯೊಳಗೆ ಈ ಸಿಂಪಲ್ಲಾದಂತಹ ಮೆಥಡ್ನೊಳಗೆ ಮಾಡಿ ನೋಡಿರಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಈ ಥರ ನಾವು ಎಲ್ಲನೂ ಕಡುಬು ರೆಡಿ ಮಾಡಿಕೊಂಡು ನಾನಿಲ್ಲಿ ಒಂದು ಅಗಲವಾದಾಗ ಇರುವಂಥ ಪಾತ್ರೆ ಒಳಗೆ ನೀರು ಮೊದಲ ಕಾಯಕ್ಕಿಟ್ಟಿದ್ದೆ. ಅದರೊಳಗೆ ಒಂದು ರಿಂಗ್ ಇಟ್ಟು ಒಂದು ತೂತಿರುವಂತಹ ಅಂದ್ರೆ ಹೋಲಿರುವಂತಹ ಕಡುಬಿನ ತಾಡು ತೊಗೊಂಡಿನಿ. ಅದರೊಳಗೆ ಇವನ್ನೊಂದು 4 ಇಟ್ಟೆ ನೋಡಿರಿ. ಒಂದ್ರ ಮೇಲೊಂದು ಇಟ್ಕೋಬೇಡ್ರಿ, ಹತ್ಕೊಂಡು ಹಂಗಾಗ್ಬಿಡ್ತಾವೆ, ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವೆ. ಹಿಂಗೆ ಬಿಡಿ ಬಿಡಿಯಾಗಿ ಇಟ್ರೆ ಚಲೋ. ಒಂದು 10 ರಿಂದ 12 ನಿಮಿಷ ಸ್ಟೀಮ್ ಮಾಡಬೇಕಾಗ್ತೈತಿ. ಇಡ್ಲಿ ಥರ ಅಥವಾ ಇಡ್ಲಿ ಪಾತ್ರೆ ಒಳಗೂ ಬೇಯಿಸ್ಕೋಬೋದು. ನಾನಿಲ್ಲಿ ಒಂದು 4 ಹಾಕಿ ಬೇಯಿಸ್ಕೊಳತ್ತೀನಿ. ನಾನಿಲ್ಲಿ ಸ್ವಲ್ಪ ಮಾಡತ್ತೀನಲ್ಲ, ಹಿಂಗಾಗಿ ಇಡ್ಲಿ ಪಾತ್ರೆ ಇಟ್ಟಿಲ್ಲ. ಒಂದು 12 ನಿಮಿಷ ಆದಮೇಲೆ ತೆಗೆದು ನೋಡಿದಾಗ ಈ ಥರ ಸ್ಟೀಮ್ ಆಗಿರ್ತೈತಿ. ಒಂದು ಸ್ವಲ್ಪ ಮುಟ್ಟಿ ನೋಡ್ರಿ, ಕೈಗೆ ಅಂಟ್ಕೋಬಾರ್ದು. ಕೈಗೆ ಅಂಟ್ಕೊಳ್ಳಿಲ್ಲ ಅಂದರೆ ಸರಿಯಾಗಿ ಬೆಂದೈತಿ ಅಂತ ಅರ್ಥ. ಈಗ ನಾವು ಬಿಸಿ ಬಿಸಿ ಕಡುಬು ರೆಡಿ ಆದವು. ತುಪ್ಪದ ಜೊತೆ ಸರ್ವ್ ಮಾಡ್ತೀನಿ. ಬಹಳ ಟೇಸ್ಟಿಯಾಗಿರುವಂತಹ ಮತ್ತು ಆರೋಗ್ಯಕರವಾದಂತಹ ಅಜ್ಜಿ ಕಾಲದ ಹಳೆಯ ರೆಸಿಪಿ ಶುಂಠಿ ಮೆಣಸು ಕಡುಬು ರೆಡಿ ಆಯಿತು. ನೀವು ಮನೆಯೊಳಗೆ ಟ್ರೈ ಮಾಡಿರಿ. ರೆಸಿಪಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ. ಹಂಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನೀವು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡೋದ್ರಿಂದ ನನಗೂ ಕೂಡ ಒಂದು ಮತ್ತೊಂದು ವಿಡಿಯೋ ಮಾಡೋದಕ್ಕೆ ನನಗೂ ಸ್ವಲ್ಪ ಖುಷಿ ಅಂತ ಅನಿಸುತ್ತೆ. ಎಲ್ಲರೂ ನನ್ನ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಹಂಗೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ಉತ್ತರ ಕರ್ನಾಟಕ ಭಾಗದ ಅಡುಗೆಗಳು ಸುಮಾರು 80% ನಾನು ಹಳೆಯ ಕಾಲದ ರೆಸಿಪಿಗಳನ್ನು ತೋರಿಸೇನಿ. ನೀವು ಕೂಡ ಅವನ್ನೆಲ್ಲ ಸರ್ಚ್ ಮಾಡಿ ನೋಡಿರಿ. ಪ್ಲೇಲಿಸ್ಟ್ನೊಳಗೆ ನಿಮಗೆ ಬೇಕಾದಂತಹ ರೆಸಿಪಿಗಳು ಸಿಗ್ತಾವೆ, ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ನೋಡಿರಿ, ಇಲ್ಲಿ ನಾನು ತುಪ್ಪದ ಜೊತೆ ನಿಮಗೆ ಇಲ್ಲಿ ಒಳಗೆ ಅದು ಯಾವ ಟೈಪ್ ಬೆಂದಿರ್ತೈತಿ ಅಂತ ತೋರಿಸಾತೀನಿ. ಅದು ಪುಡಿ ಆಗಿರೋದಿಲ್ಲ, ಅದು ನಾವು ಬೆಂದಾಗ ಅದು ಒಂದು
ಒಂದಕ್ಕೊಂದು ಬೆಲ್ಲದ ಪುಡಿ ಅಂಟ್ಕೊಂಡಿರ್ತೈತಿ ಮತ್ತು ಅಷ್ಟೇ ಟೇಸ್ಟಿಯಾಗಿರ್ತೈತಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.